ಆತ್ಮೀಯ H16 ನ್ಯೂಸದ ಅರ್ಥಾತ್ ಹೇ ಸಿದ್ದಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ಕರ್ನಾಟಕದ BJP ಪಕ್ಷ ಯಾಕೋ ದಿನದಿಂದ ದಿನಕ್ಕೆ ಮತ್ತಷ್ಟು ಒಡಕುಗಳ ಮನೆ ಆಗ್ತಾ ಇದೆಯಾ? ಒಂದು ಮನೆ 108 ಭಾಗಗಳಾಗ್ತಾ ಇದ್ದಾವೆ. ಯಾಕಂತಂದರೆ ಈಗ ಮತ್ತೊಂದು ಶುರು ಆಗಿಬಿಟ್ಟದ. ಬಳ್ಳಾರಿ ರಿಪಬ್ಲಿಕನ್ ಮಾಡಿದಂಥ ಜನಾರ್ದನ್ ರೆಡ್ಡಿ ಜೊತೆಗೆ ರಾಮುಲು ಒಂದು ಕಾಲಕ್ಕೆ ಅತ್ಯಂತ ಆತ್ಮೀಯ ದೋಸ್ತರವರು, ಗೆಳೆಯರವರು, ಇಡೀ ರಾಜ್ಯದ ಒಂದು ಅಧಿಕಾರದ ಮೇಲೆ ಅರ್ಥವ್ಯವಸ್ಥೆ ಮೇಲೆ ಹಿಡಿತವನ್ನು ಸಾಧಿಸಿದಂಥವ್ರು. ಜೊತೆಗೆ ಬಳ್ಳಾರಿ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಆಮದು ಬೇರೆ ಅದ್ರ ಸಲುವಾಗಿ ಇಬ್ಬರು ಪೆಟ್ಟು ತಿಂದಂಥವ್ರು, ಅದರಲ್ಲೇ ಹೆಸರು ಕೆಡಿಸ್ಕೊಂಡಂಥವ್ರು. ಅದರಲ್ಲೂ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದರು, ಎಲ್ಲನೂ ಆಯಿತು, ನಿಮಗೆ ಗೊತ್ತದ. ಆ ಸಂದರ್ಭದಲ್ಲೇ ಎಲ್ಲರೂ ಕೂಡಿದ್ದಂಥವ್ರೆಲ್ಲ, ಸೋಮಶೇಖರ್ ರೆಡ್ಡಿ ಆಯಿತು, ಜನಾರ್ದನ್ ರೆಡ್ಡಿ ಆಯಿತು, ರಾಮುಲು ಅವರಾಯಿತು, ಇವರೆಲ್ಲ ಗುಡ್ ಫ್ರೆಂಡ್ಸ್ ಅಂಥೇಳಿ ಭಾಳ ಪ್ರಸಿದ್ಧರು. ಮತ್ತು BJP ಮೇಲೆ ಒಂದು ಕಮಾಂಡನ್ನು ಹಿಡಿತು ಸಾಧಿಸ್ಕೊಂಡಂಥವ್ರು. ಇವತ್ತು ಏಕೈಕಿ ಯಾಕೋ ಅವ್ರ ಮಧ್ಯದಲ್ಲಿ ಒಡಕುಗಳು ಹೆಚ್ಚಾಗ್ತಾ ಇದ್ದಾವೆ, ಮನೆ ಒಡೆದು ಹೋದಂಗೆ ಆಗ್ತಾಯಿದೆ. ಇದರೆಲ್ಲ ನೋಡಿದಾಗ BJPಗೆ ಏನು ಕೆಳಗಾಲ ಶುರು ಆಯಿತಾ? ಯಾಕಂತಂದ್ರೆ ಕೆಳಗಾಲ ಯಾಕೆ ಶುರು ಆಯ್ತಪ್ಪ ಅಂತಂದ್ರೆ ಎಲ್ಲಿ ಹೊಂದಾಣಿಕೆ ನಿಲ್ಲ ಇತ್ತು. ನೀವು ದಕ್ಷಿಣ ಕರ್ನಾಟಕ ಕಡೆ ಬಂದರೆ ಅಲ್ಲಿ ಸದಾನಂದ ಗೌಡರು ಮತ್ತು R ಅಶೋಕ ನಡಕ ಯುದ್ಧ ನಡೆದದ. ಒಂದು ವಿಜಯೇಂದ್ರ ಅವರು ಮತ್ತು ಯತ್ನಾಳ ಬಣದ ನಡಕ ಯುದ್ಧ ನಡೆದದ. ಇಲ್ಲಿ ನೋಡಿದರೆ ಇಲ್ಲಿ ಒಕ್ಕಲಿಗರ ಲೀಡರು, ನೀವು ಒಕ್ಕಲಿಗರ ಅಧ್ಯಕ್ಷರಾಗು, ಇಲ್ಲ ವಿರೋಧ ಪಕ್ಷದ ನಾಯಕ ಆಗುವಂಥ R ಅಶೋಕ ಅವ್ರನ್ನ ಪ್ರೆಷರ ಸದಾನಂದ ಗೌಡರಿಂದಾಗಲಿ, ಇನ್ನುಳಿದವರಿದ್ದಾಗಲಿ, ಒಕ್ಕಲಿಗರಿಂದ, ಹೀಗೆ ಒಂದಕ್ಕೊಂದು ಯಾವುದು ತಾಳಿಲ್ಲ, ತಂತಿಲ್ಲ. ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತು ನಾವು ಅನಿಸಿದಂಗೆ ಅಥವಾ ಒಂದು ಜನ ಮಾತಾಡುವಂಗ ಎಲ್ಲ ಸಮಸ್ಯೆಗೆ ಹೈಕಮಾಂಡ್ ಕಾರಣ ಅಂತೇಳಿ. ಯಾಕೆ ಹೈಕಮಾಂಡ್ ತನ್ನದೇ ಅಂತ ಕೆಲವೊಂದು ವೀಕ್ನೆಸ್ಗಳು ಇರ್ಬೋದು, ಇಲ್ಲ ಅಂತಲ್ಲ, ತೊಂದರೆಗಳು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಇಷ್ಟರಲ್ಲೇ ಕಮಾಂಡಾಗೆ ಯಡಿಯೂರಪ್ಪ ಮತ್ತು ನಮ್ಮ ಯತ್ನಾಳ ಬಣಕ್ಕೆ ಒಂದು ಏನಪ್ಪ ರಿಸ್ಟ್ರಿಕ್ಷನ್ ಹಾಕಬೇಕಾಗಿತ್ತು, ಅಥವಾ ಇಲ್ಲ ಒಮ್ಮೆ ಯಡಿಯೂರಪ್ಪನವ್ರನ್ನು ಹೊರಗೆ ಹಾಕಿಬಿಡ್ಬೇಕಾಗಿತ್ತು. ಯಡಿಯೂರಪ್ಪ ಮತ್ತು ಅವ್ರ ಮಗನ, ಯಾಕಂದ್ರೆ ಪರಿವಾರವಾದ ಬಗ್ಗೆ ದೊಡ್ಡದಾಗಿ ಇವತ್ತು ಮಾತಾಡ್ತಿದ್ದೀವಿ. ಬಟ್ ಯಡಿಯೂರಪ್ಪನವ್ರನ್ನ ಹೊರಗೆ ಹಾಕಿದ್ರೆ ಮುಖ ಯಾವುದದ BJPಗೆ ಇಲ್ಲಿ ಕರ್ನಾಟಕದಲ್ಲೇ? ಒಬ್ಬ ನಾಯಕನ ಮುಖ ಯಾರ್ದದ ಅದು ಗೊತ್ತು ಇಲ್ಲಿವರೆಗೂ ಇಲ್ಲ. ಯಾಕೆಂದರೆ R ಅಶೋಕ ಅಲ್ಲಿ ಒಕ್ಕಲಿಗರು ಲೀಡರ್ ಆಗ್ತಾರೆ, ಯತ್ನಾಳ್ ಅವರು ಬಿಜಾಪುರ ಸುತ್ತಮುತ್ತ ಅಲ್ಲಿ ಲೀಡರ್ ಆಗ್ತಾರೆ, ಹಿಂದುತ್ವದ ಲೀಡರ್ ಆಗಿಬಿಡ್ತಾರೆ. ಈಗ ಅಲ್ಲಿ ನಮ್ಗೆ ಗೊತ್ತದ ಎಷ್ಟು ಈಶ್ವರಪ್ಪನವ್ರ ಬಗ್ಗೆ ನೀವು ನೋಡಿದ್ದೀವಿ. ಈಶ್ವರಪ್ಪನವರು ಯಡಿಯೂರಪ್ಪನ ನಂತರ ದೊಡ್ಡ ನಾಯಕರು ಅನ್ನೋಗಿ ಬಿಂಬಿಸ್ಕೊಳ್ತಾ ಇದ್ರು, ಮತ್ತು ಹಿಂದುಳಿದವ್ರ ನಾಯಕರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಂತರದಲ್ಲಿ ಗೊತ್ತಾಯ್ತು ಅವ್ರಿಗೆ ಮೆರಿಟ್ ಟೆಸ್ಟ್ ಅದ, ಡಿಮೆರಿಟ್ ಟೆಸ್ಟ್ ಅದ ಅಂದಾಗ ಸಹಜ ಒಂದು ಪಾರ್ಟಿ ಅವ್ರ ಬದಿಗೆ ಸೇರಿಸಿದಾಗ ಅವರು ಈವನ್ನ ಇಲೆಕ್ಷನ್ದಲ್ಲೇ ತಮ್ಮ ಡಿಪಾಸಿಟ್ಸ್ ಕಳ್ಕೊಂಡ್ರು ಅನ್ನೋದನ್ನು ನಾವು ನೆನಪಿಸ್ಬೇಕಾಗ್ತದೆ. ಯಡಿಯೂರಪ್ಪ ಮೊದಲು ಎಲ್ಲಿದ್ದರು ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ. ಇವತ್ತು ಹಿಂದುತ್ವದ ಬಗ್ಗೆ ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ, ಬ್ರಿಗೇಡ್ ಮಾಡ್ತಾನೆ, ಅದನ್ನು ಮಾಡ್ತಾನೆ ಅಂತ ಮೊದಲಿನ ವ್ಯಾಲ್ಯೂ ಉಳಿದಿಲ್ಲ. ಹೀಗಾಗಿ ಇವತ್ತು ಹೈಕಮಾಂಡ್ ಇದ್ದಿದ್ದು ಎರಡರಲ್ಲಿ ಒಂದು ನಿರ್ಧಾರ ಮಾಡಬೇಕಾಗಿತ್ತು. ಒಂದು ಯತ್ನಾಳರಾದರೂ ಮುಂದುವರಿಸಬೇಕಾಗಿತ್ತು, ಇಲ್ಲ ಈ ಯಡಿಯೂರಪ್ಪನವ್ರಿಗಾದ್ರೂ ಪೂರ್ಣ ಪ್ರಮಾಣದ ಅಧಿಕಾರನೂ ಕೊಡಬೇಕಾಗಿತ್ತು. ಯಾಕಂದರೆ ಪಾರ್ಟಿ ಮೇಲೆ ಒಂದು ಹೈಕಮಾಂಡ್ ಬೇಕು ರೀ. ಹೈಕಮಾಂಡ್ ವೀಕ್ ಆದರೆ ಏನಾಗ್ಬೋದು ಅನ್ನೋದು ಇದು ಸಾಕ್ಷಿ. ಈ ಹಿಂದೂ ನೋಡಿದಿರಿ ನೀವು, ಇಂದಿರಾ ಗಾಂಧಿ ಅಂತ ಹೈಕಮಾಂಡ್ ಇದ್ದಾಗ, ಈ ಮೊದಲಿದ್ದಂಥ ನಮ್ಮ ಮೋದಿಯವ್ರು ಹೈಕಮಾಂಡ್ ಇದ್ದಾಗ ವಿಶೇಷವಾಗಿ ಯಾವ ಪಕ್ಷನೂ ಅಲ್ಲಾಡ್ತಾ ಇರಲಿಲ್ಲ. ಪಕ್ಷದಲ್ಲಿ ಯಾವ ನಾಯಕರು ಬಾಲ ಬೆಸ್ತಾ ಇರಲಿಲ್ಲ, ಬಾಯಿ ತೆರಿತಾ ಇರಲಿಲ್ಲ, ಅಲ್ಲಿ ನೋಡ್ಕೊಂಡು ಅನಿಸ್ತಾ ಇದ್ರು. ಆದರೆ ಇವತ್ತು ಯಾಕೋ ಏನೋ ಮೋದಿಯವರ ಹಿಡಿತು ಕರ್ನಾಟಕದ BJP ಮೇಲೆ ಇಲ್ಲ, ಶಹಾರ್ ಅವ್ರ ಹಿಡಿತನೂ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಈಗ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವ್ರ ಮಧ್ಯದಲ್ಲಿ ಹಿಡಿದು ಬಿಟ್ಟದೆ. ಅದೇನೂ ಇಲ್ಲ, ಸಂಡೂರಿಗೆ ಸೋಲು ನೀವು ಕಾರಣ ಅಂತೇಳಿ ಅಗರ್ವಾಲ್ ಮಾತಾಡಿದ್ದಕ್ಕಾಗಿ ಅದನ್ನು ದೊಡ್ಡ ವಿಷಯ ಮಾಡ್ಕೊಂಡು ಈಗ ಅವರು ದಿಲ್ಲಿಗೆ ಮಾಡೋದಕ್ಕೆ ಏನೋ ಪ್ರಯತ್ನ ನಡೆಸಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ತುಂಬ BJP ಇದ್ದಿದ್ದು ಅತಂತ್ರ ಆಗ್ತಾಯಿದೆ ಅಂತ, ನಾಯಕರಿಲ್ಲದ ಒಂದು ಸಂಘಟನೆ ಆಗ್ತಾಯಿದೆ, ಜೊತೆಗೆ ಹೈಕಮಾಂಡ್ ಇಳುತ್ತಿಲ್ಲ ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ 2028 ಗೆಲ್ಲಬಹುದಾ ಅನ್ನುವಂಥ ಪ್ರಶ್ನೆ ಈಗಲೇ ಶುರುವಾಗಿಬಿಟ್ಟದು, ಚರ್ಚೆ ಈಗಲೇ ಶುರುವಾಗಿಬಿಟ್ಟದು. ಮತ್ತು ಈಗಾಗಲೇ ಎದೆ ಮುಟ್ಕೊಂಡು ಹೇಳ್ತಾ ಇದೆ ಕಾಂಗ್ರೆಸ್, ಇಲ್ಲ ನಾವು 2020 ನಿಶ್ಚಿತವಾಗಿ ಆಗ್ತೀವಿ. ಅವರು 2028 ನಂತರ ಮುಖ್ಯಮಂತ್ರಿ ಸಲುವಾಗಿ ತಿಕ್ಕಾಟ ಮಾಡ್ತಾಯಿದ್ದಾರೆ. ಈಗಿಂದಂತೂ ಸ್ವಲ್ಪ ಡೌನ್ ಆಗಲಿಕ್ಕೆ ಅವ್ರಿಗೆ ಗೊತ್ತದ, ನಾವು ಜಗಾಡಿದ್ರೆ ಯಾರು ಲಾಭ ಅಂತೇಳಿ, ಇಬ್ಬರು ಜಗಳ ಮೂರನೇದವರೆಗೂ ಲಾಭ ಅಂತೇಳಿ. ಹೀಗಾಗಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಬುದ್ಧಿವಂತಿಕೆ ತೋರಿಸ್ತಾ ಇದೆ, ಮತ್ತು ಹೈಕಮಾಂಡ್ BJPಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈಗ ನೋಡಿರಿ, ಎರಡು ಮುಖ್ಯ ಬೆಳವಣಿಗೆಗಳು. ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿಸಿದ್ರು, ನಾವು ವರ್ಕ್ ಮಾಡಿಲ್ಲ ಸಂಡೂರಲ್ಲಿ ಅಂತ ಹೇಳ್ತಾರೆ, ನೇರವಾಗಿ ಈ ನಮ್ಮ ಜನಾರ್ದನ್ ರೆಡ್ಡಿ ಮೇಲೆ ನಮ್ಮ ಇವರು ರಾಮುಲು ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನು ಒಂದು ದೊಡ್ಡ ಚರ್ಚೆಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಲೇ ಕಡಿವಾಣ ಹಾಕಬೇಕಾಗಿತ್ತು ಹೈಕಮಾಂಡ್ ಕೆಲಸ. ಜೊತೆಗೆ ಯತ್ನಾಳರಿಗೂ ಹೈಕಮಾಂಡ್ ಇಷ್ಟಲ್ಲೇ ಏನಪ್ಪ ಮುಗ್ದಾರ ಹಾಕಬೇಕಾಗಿತ್ತು. ಅದೇ ಕಾಲಕ್ಕೆ
ಆರ್ ಅಶೋಕರ ವಿರೋಧವಾಗಿ ಇಲ್ಲೇನೋ ನಮ್ಮ ಸದಾನಂದ ಗೌಡರು ಇನ್ನುಳಿದವರು ಏನೋ ಪ್ರಯತ್ನ ನಡೆಸಿದಾರ, ನಾಯಕರು ಮಾಡಬೇಕು, ನಮ್ಮ ಒಕ್ಕಲಿಗರ ನಾಯಕರು ಯಾರಾದರೂ ಬೇಕು ಅಂತೇಳಿ ಬಿ ಜೆ ಪಿಯಲ್ಲಿ. ಇವೆಲ್ಲ ಆದಾಗ ಸಹಜವಾಗಿ ಈ ಬನತಿಕ್ಕಾಟಗಳು ಪಾರ್ಟಿಯನ್ನು ವೀಕ್ ಮಾಡೋದಷ್ಟೇ ಅಲ್ಲ, ಅದು ಒಂದು ಏನಪ್ಪ ಅಂತಂದ್ರೆ ವಿರೋಧ ಪಕ್ಷಕ್ಕೆ ಆಗದೆ ಉಳಿತಿದ್ದೇನೋ ಅನ್ನೋಷ್ಟರ ಮಟ್ಟಿಗೆ ಕೆಳಮಟ್ಟಿಗೆ ಬರು ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ಬಿ ಜೆ ಪಿ ಮತ್ತೆ ಮರು ಚಿಂತನೆ ಮಾಡಬೇಕಾಗಿದೆ. ಅದರಲ್ಲೂ ಹೈಕಮಾಂಡ್ ಚಿಂತನೆ ಮಾಡ್ಬೇಕಾದ್ರೆ ತಾವು ಮಾಡಿದ ತಪ್ಪು ಎಲ್ಲಿ ಅಂತ ಯಾವುದಾದ್ರು ಒಂದು ದಿಟ್ಟ ನಿರ್ಧಾರ, ಸ್ಪಷ್ಟ ನಿರ್ಧಾರ ಇರಬೇಕಾಗ್ತದೆ. ಅದು ಇಲ್ಲದೆ ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ ಸಹಜವಾಗಿ ಈ ಒಂದು ಹಿಡಿದು ಕಡಿಮೆ ಆಗ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಚಾರ್ಲ್ಸ್ ಪಾರ್ ಅಂತೇಳಿ ಅಂತ ಮೋದಿಯವರು 240 ಬಂದು ಹತ್ತಿದ ತಕ್ಷಣ ಸಹಜವಾಗಿ ಪಾರ್ಲಿಮೆಂಟ್ ಹಿಡಿದು ಕಡಿಮೆ ಆಗ್ತಾ ಬಂತು. RSS ನಾಯಕರ ಹಿಡಿತ ಜೋರಾಗ್ತಾ ಬಂತು. ಬಟ್ ಇಬ್ಬರದು ಹಿಡಿತ ಇಲ್ಲದ ಕಾರಣಕ್ಕಾಗಿ ಇವತ್ತು ಹೈಕಮಾಂಡ್ ಮತ್ತಷ್ಟು ಬೇಕಾಗ್ತಾ ಹೋಯ್ತಂತ. ಹೋಗಲಿ, ಈಗ ಬಿ ಜೆ ಪಿ ಇಲ್ಲ ಅಂತ ಅಟ್ಲೀಸ್ಟ್ RSS ಆದರೂ ಬಿ ಜೆ ಪಿ ಮೂಲಕ ಒಂದು ಸ್ಟ್ರಿಕ್ಟ್ ಅಂತ ವರ್ಕ್ ಮಾಡಬೇಕಾಗಿತ್ತು, ಅಥವಾ ಹೈಕಮಾಂಡ್ ಗಟ್ಟಿ ಮಾಡಬೇಕಾಗಿತ್ತು. ಆದರೆ ಅದು ಆಗ್ತಾಯಿಲ್ಲ. ಯಾಕಂದರೆ ಮೋದಿಯವರು ಸಹ ತಮ್ಮ ಹಿಡಿತವನ್ನು ಬಿಡ್ತಾ ಇಲ್ಲ. ಹೀಗಾಗಿ ಈ ಕೆಳ ನಾಯಕರು ಅಥವಾ ದ್ವಿತೀಯ ದರ್ಜೆ ನಾಯಕರು, ಆ ಕೆಳ ಹಂತದ ನಾಯಕರು ಯಾರ ಮಾತನ್ನು ಕೇಳಬೇಕು ಅನ್ನೋಂಥ ಗೊಂದಲದಲ್ಲಿದ್ದಾರೆ. ಇದು ಕರ್ನಾಟಕದಲ್ಲೂ ಅದಾಗಿದೆ. ಶಾಸಕರು ಕೆಲವೊಬ್ಬರು ಯಡಿಯೂರಪ್ಪನವ್ರ ಕಡೆ ಇದ್ದಾರೆ, ಇನ್ನು ಕೆಲವೊಬ್ಬರು ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳ್ ಅವ್ರ ಕಡೆಗೆ ಇದ್ದಾರೆ. ಹೀಗಾಗಿ ಯಾರು ಮಾತು ಕೇಳಬೇಕಪ್ಪ? ನಾವು ಯತ್ನಾಳ್ ಮಾತು ಕೇಳಬೇಕು, ಯಡಿಯೂರಪ್ಪನವ್ರ ಮಾತು ಕೇಳಬೇಕು. ಮತ್ತು ಹೈಕಮಾಂಡ್ ಯಾವ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ, ಚುನಾವಣೆ ಮಾಡೋಣ ಅಂತ ಹೇಳ್ತಾ ಇದೆ. ಯಾಕೆಂದರೆ ಇಲ್ಲಿಯವರೆಗೆ ಆಂತರಿಕ ಚುನಾವಣೆ ನಮ್ಮ ದೇಶದ ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ. ಅದನ್ನು ಇಲ್ಲೇ ಬಿ ಜೆ ಪಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂತಂದ್ರೆ ಇಬ್ಬರಿಗೆ ಹೇಳೋ ಶಕ್ತಿ ಇವತ್ತು ಹೈಕಮಾಂಡ್ ಉಳಿದಿಲ್ಲ. ಯಾರು ಹೈಕಮಾಂಡ್ ಇದ್ದು ಇವರಿಬ್ಬರು ಅವ್ರ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಇದನ್ನು ತೋರಿಸ್ಕೊಡ್ತದೆ. ಹೀಗಾಗಿ ಹೈಕಮಾಂಡ್ ಇದ್ದಂಥದ್ದು ಇವತ್ತು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡ ಪಕ್ಷನ ಕಟ್ಟಬೇಕಾಗಿದೆ. ಹೌದು, ಭವಿಷ್ಯದ ದೃಷ್ಟಿಯಿಂದ ದೀರ್ಘಾವಧಿ ಕಾಲಕ್ಕೆ ಅವ್ರ ಪಕ್ಷದ ನಾಯಕ ಬೇಕು, ಅಧ್ಯಕ್ಷ ಬೇಕು. ಯಾಕಂದರೆ ಯಡಿಯೂರಪ್ಪನವ್ರದ್ದು ವಯಸ್ಸು ಮುಗಿದು ಹೋಗಿಬಿಟ್ಟದ. ಇನ್ನುಳಿದವರು ರಾಜ್ಯ ಮಟ್ಟದ ನಾಯಕತ್ವವೂ ಇಲ್ಲ. ಇವತ್ತು ಯಡಿಯೂರಪ್ಪನ ಮಾತು ಇನ್ನೂ ನಡೀತಾ ಇದೆ. ಯಡಿಯೂರಪ್ಪ ಸಹಜವಾಗಿ ತಮ್ಮ ಮಗ ಆ ಹಂತಕ್ಕೆ ಬರಲಿ, ಆ ನಾಯಕತ್ವ ವಹಿಸಲಿ ಅನ್ನೋದು ಅವ್ರ ಬಯಕೆ. ತಮ್ಮ ಮಗನು ನಮ್ಮ ನಂತರ ಒಬ್ಬ ಚೀಫ್ ಮಿನಿಸ್ಟರ್ ಆಗಲಿ ಈ ರಾಜ್ಯಕ್ಕೆ ಸಹಜ ಎಲ್ಲ ತಂದೆ ಬಯಕೆ, ಆ ರೀತಿ ಅವರೆಲ್ಲ ಬಯಕೆ ಅದು. ಅದಕ್ಕೆ ಪರಿವಾರವಾದ ಅದು ಇದು ಅಂತೇಳಿ ನಮ್ಮ ಯತ್ನಾಳ್ ವಿರೋಧ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೂ ಅವರಾದ ಸಹಿತ ಇಡೀ ರಾಜ್ಯವನ್ನು ಗೆಲ್ಲಿಸ್ಕೊಡೋ ಶಕ್ತಿ ಅದನ್ನು ಅಂತಂದ್ರೆ ಅಲ್ಲೂ ಇಲ್ಲ. ಯಾಕಪ್ಪ ಅಂತಂದರೆ ಕೆಲವು ಏರಿಯಾದಲ್ಲಿ ಅಷ್ಟೇ ಅದು ದ್ವೀಪಗಳಾಗಿದ್ದಾರೆ. ಅದ್ರ ಲೀಡರ್ಗಳೆಲ್ಲ ದ್ವೀಪಗಳು ಅಲ್ಲೆಲ್ಲ ದ್ವೀಪಗಳಾಗಿದ್ದಾರೆ. ಹೀಗಾಗಿ ರಾಜ್ಯದ ಒಟ್ಟು ಪರಿಣಾಮವನ್ನು ಚೇಂಜಸ್ ಮಾಡೋ ಸ್ಥಿತಿಯಲ್ಲಿ ಅವರೂ ಇಲ್ಲ. ಹೇಳ್ಬೋದು ಅವ್ರು 130 ಮಾಡ್ತೀನಿ, 140 ಮಾಡ್ತೀನಿ, ಬಾಯಲ್ಲೂ ಹೇಳ್ಬೋದು. ಅದ್ರ ಕೃತಿ ಒಳಗೆ ಇಲ್ಲಿಯವರು ಒಗ್ಗಟ್ಟಿದ್ದು 105 ಸೀಟನ್ನು ಮಾತ್ರ ಗೆಲ್ಲಕ್ಕಾಗ್ಯದ. ಹೈಯೆಸ್ಟ್ ಅದು ಕರ್ನಾಟಕದಲ್ಲಿ ಬಿ ಜೆ ಪಿ. ಅದು ಕೊನೆಗೆ ಏನಾಯಿತು ಮತ್ತು ಕಾಂಗ್ರೆಸ್ಸಿಂದು JDS 17 ಜನ ತೋಳು ಗೌರ್ಮೆಂಟ್ ಮಾಡುವಂಥ ಪ್ರಸಂಗ ಅವ್ರಿಗೆ ಬಂದಿದ್ದು ಹಿಂದಿನ ಒಂದು ನೆನಪು. ಅದೇ ಕಾಲಕ್ಕೆ ಯಡಿಯೂರಪ್ಪ ಈ ಹಿಂದೆ ನಮ್ಮ HDK ಜೊತೆ ಕೂಡಿ ಗೌರ್ಮೆಂಟ್ ಮಾಡಿದಾಗ ಅಲ್ಲೂ ಸಮ್ಮಿಶ್ರ ಸರ್ಕಾರ ಆಗಿತ್ತು ವಿನಃ ಸ್ವಂತ ಬಲದ ಸರ್ಕಾರ ಆಗಿಲ್ಲ ಇಲ್ಲಿವರೆಗೆ ಕರ್ನಾಟಕದಲ್ಲೇ. ಅಂಥ ಪ್ರಸಂಗದಲ್ಲೇ ಇವತ್ತು ಯತ್ನಾಳರಿಂದಾಗಲಿ ಅವರ ಹಿಂಬಾಲಕರಿಂದಾಗಲಿ ಇವತ್ತು ಸ್ವಂತ ಸರ್ಕಾರ ಆಗ್ತದೆ, 130 ಗೆಲ್ತದೆ ಅನ್ನೋದು ಕನಸಿನ ಮಾತು. ಮತ್ತು KJP ಸ್ವತಃ ಯಡಿಯೂರಪ್ಪನವ್ರು ಮಾಡಿದಾಗ ಏನಾಯಿತು ಅನ್ನೋದು ನಾವು ನೋಡಿದ್ವಿ. ಹೀಗಾಗಿ ಇವತ್ತು ಕರ್ನಾಟಕದಲ್ಲೇ ನಮ್ಮ ಹೈಕಮಾಂಡ್ BJP ಹೈಕಮಾಂಡ್ ವೀಕ್ ಆಗಿತ್ತು. ಅಂದರೆ RSS ಸ್ಟ್ರಾಂಗ್ ಹಿಡಿದು ಸಾಧಿಸದ ಹೋದ ಕಾರಣಕ್ಕಾಗಿ ಇವತ್ತು BJP ಚಲಾಪಿಲ್ಲಿ ಆಗುವಂಥ ಪ್ರಸಂಗ ಬಂದದ. ಒಬ್ಬರ ಕಂಡು ಒಬ್ಬರು ಆಗಲಾರದ ಪರಿಸ್ಥಿತಿ ಬಂದದ. ಇದಕ್ಕೇನು ಆಗ್ಬೋದಿನ ಭವಿಷ್ಯ ಅನ್ನೋದನ್ನು ಜನ ಅನ್ನೋಕ್ಕಿಂತಲೂ ಅದರ ನಾಯಕರು ವಿಚಾರ ಮಾಡಬೇಕಾಗಿದೆ, ಹೈಕಮಾಂಡ್ ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಸ್ಪಷ್ಟ ನಿರ್ಧಾರ BJP ಸಲುವಾಗಿ BJP ಹೈಕಮಾಂಡ್ ತೆಗೆದುಕೊಂಡು ಭಾಳ ಉತ್ತಮ. ಇಲ್ಲಾಂದ್ರೆ 2022 ಆಶೆನೂ ಸಹ BJPಯಲ್ಲಿ ಬಿಡಬೇಕಾಗ್ತದೇನೋ. ಯಾರು ಬಲ್ಲರು ಭವಿಷ್ಯದ ಗರ್ಭದಲ್ಲಿ ಏನದು ಅಂತೇಳಿ ಅದೇನೋ ಆಗಲಿ. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.